ನಗರದಲ್ಲಿ ಶಾಂತಿ ಹಾಗೂ ಸೌಹಾರ್ದತೆಯ ವಾತಾವರಣವನ್ನು ಕದಡಲು ಯತ್ನಿಸುತ್ತಿರುವ ಬಿಜೆಪಿ ಮುಖಂಡ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಅವರನ್ನು ಕೂಡಲೇ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆ ನಗರದಲ್ಲಿ ಪ್ರಸ್ತುತ ಶಾಂತಿ ಸೌಹಾರ್ದತೆ ನೆಲೆಸಿದ್ದು ವ್ಯಾಪಾರ ವಹಿವಾಟುಗಳು ಸುಗಮವಾಗಿ ನಡೆಯುತ್ತಿವೆ. ಆದರೆ ನಿನ್ನೆ ನಡೆದ ಪ್ರತಿಭಟನೆಯಲ್ಲಿ ರೇಣುಕಾಚಾರ್ಯ ಅವರು ಪೊಲೀಸರ ವಿರುದ್ಧ ಅತ್ಯಂತ ಅವಾಚ್ಯ ಶಬ್ದಗಳನ್ನು ಬಳಸಿ ಪ್ರತಿಕೃತಿ ದಹನ ಮಾಡುವ ಮೂಲಕ ನಗರದ ಶಾಂತ ವಾತಾವರಣಕ್ಕೆ ಧಕ್ಕೆ ತಂದಿದ್ದಾರೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿಂದೆ ಹೊನ್ನಾಳಿಯಲ್ಲಿ ಪ್ರತಿಭಟನೆ ನಡೆಸಿದ್ದ ಸಂದರ್ಭದಲ್ಲೂ ರೇಣುಕಾಚಾರ್ಯ ಅವರು ಪೊಲೀಸರ ಜೊತೆ ಅನಗತ್ಯವಾಗಿ ಗಲಾಟೆ ಮಾಡಿದ್ದರು. ಆ ಸಂದರ್ಭದಲ್ಲಿ ಅಂದಿನ ಪೊಲೀಸ್ ವರಿಷ್ಠಾಧಿಕಾರಿ ಸೋನಿಯಾ ನಾರಂಗ್ ಅವರು ರೇಣುಕಾಚಾರ್ಯ ಅವರನ್ನು ಠಾಣೆಗೆ ಕರೆತಂದು ತಕ್ಕ ಬುದ್ಧಿ ಕಲಿಸಿದ್ದರು. ಆದರೂ ತಮ್ಮ ಹಳೆಯ ಚಾಳಿಯನ್ನು ಬಿಡದ ಅವರು ಮತ್ತೆ ಇಂತಹ ಮಂಗನಾಟಗಳ ಮೂಲಕ ಜಿಲ್ಲೆಯ ಶಾಂತಿ ಕದಡಲು ಯತ್ನಿಸುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಸಾರ್ವಜನಿಕ ಶಾಂತಿಗೆ ಭಂಗ ತರುತ್ತಿರುವ ಅವರ ವಿರುದ್ಧ ಪೊಲೀಸ್ ಇಲಾಖೆ ತಕ್ಷಣವೇ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಅವರು ಒತ್ತಾಯಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಆಯುಬ್ ಪೈಲ್ವಾನ್, ನಾಗಭೂಷಣ್, ರೆಹಮತ್ ಅಲಿ, ಮಲ್ಲಿಕಾರ್ಜುನ್ ಸೇರಿದಂತೆ ಇತರರಿದ್ದರು. ದಾವಣಗೆರೆಯಲ್ಲಿ ನಗರದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆದರೆ ಇದ್ದಕ್ಕಿದ್ದಂತೆ ನಿನ್ನೆ 3 ದಿನದಿಂದ ಸ್ಟ್ರೈಕ್ ಮಾಡ್ತಾರೆ ಶಾಂತಿಯುತವಾಗಿ. ಅವರು AC ಆಫೀಸ್ ಮುಂದೆ ಶಾಮಿಯಾನ ಹಾಕ್ಕೊಂಡು ನಿನ್ನೆ ಬಂದಂಥ ಮಾಜಿ ಸಚಿವರು BJP ಮುಖಂಡರಾದ ರೇಣುಕಾಚಾರ್ಯ ಅವರು ಬಂದು ಪೊಲೀಸರಿಗೆ ಅವ್ಯಾಚ್ಯ ಶಬ್ದಗಳಿಂದ ಬೈದು ಪ್ರತಿಕೃತಿ ಸುಟ್ಟು ಇವತ್ತು ದಾವಣಗೆರೆಯಲ್ಲಿ ಶಾಂತಿಗೆ ಧಕ್ಕೆ ತಂದಿದ್ದಾರೆ. ಇವ್ರನ್ನ ತಕ್ಷಣ ಬಂಧಿಸಬೇಕು ಅಂತೇಳಿ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಇವತ್ತು ಒತ್ತಾಯ ಮಾಡುತ್ತೆ. ಯಾಕೆಂದರೆ ದಾವಣಗೆರೆಯಲ್ಲಿ ವ್ಯಾಪಾರಗಳು ಚೆನ್ನಾಗಿದೆ, ಶಾಂತಿ ಸಮಾಧಾನದಾಗಿದ್ದಾರೆ, ಯಾರೂ ಈ ರೀತಿ ಮಾಡ್ತಿಲ್ಲ. ಇವರು ಅಲ್ಲಿಂದ ಬಂದು ಇಲ್ಲಿ ಇದ್ದಕ್ಕಿದ್ದಂತೆ ಪ್ರಚಾರಕ್ಕೋಸ್ಕರ ಕಾರ್ಯಕರ್ತರೆದುರಿಗೆ ತೋರಿಸ್ಕೊಳ್ಳೋಕ್ಕೋಸ್ಕರ ಹೋದ ತಿಂಗಳು ಬಂದಾಗ ಅಷ್ಟೇ ಟ್ರಾಫಿಕ್ ಇನ್ಸ್ಪೆಕ್ಟರ್ ಶೈಲಜಾಗಿ ಹೆಂಗೆ ಬೇಕಂಗೆ ಮಾತಾಡ್ದ. ನಿನ್ನೆ ಉಮೇಶ್ ಸರ್ಕಲ್ ಇನ್ಸ್ಪೆಕ್ಟ್ರು ಪೊಲೀಸರಿಗೆ ಅವ್ಯಾಚ್ಯ ಶಬ್ದಗಳಿಂದ ಮಾತಾಡಿ ಇವತ್ತು ಅವ್ರು ಮಾಡಿದ್ದನ್ನು ನಾವು ಕಾಂಗ್ರೆಸ್ ಖಂಡಿಸುತ್ತೆ. ತಕ್ಷಣ ಬಂಧಿಸಿ ಯಾವ ರೀತಿ ಹೊನ್ನಾಳಿಯಲ್ಲಿ 8-10 ವರ್ಷಗಳ ಕೆಳಗೆ SP ಸೋನಿಯಾ ನಾರಂಗಿದ್ದ ಹಿಂಗೆ ಸರ್ಕಲಲ್ಲಿ ಮಾಡೋಕ್ಕೆ ಹೋಗಿ ಅವ್ರು ಹೊಡೆದು ಸ್ಟೇಷನ್ಗೆ ಎತ್ಕೊಂಡು ಹೋಗಿದ್ದು ಅವ್ನು ಮರ್ತಂಗೆ ಕಾಣ್ತೈತೆ. ಈಗಿನ ಪೊಲೀಸರು ಇವ್ರಿಗೆ ಹಿಂಗೆ ಬಿಟ್ಟರೆ ಇನ್ನೂ ಶಾಂತಿ ಭಂಗ ತರ್ತಾರೆ. ತಕ್ಷಣ SP ನಾರಂಗ್ ಯಾವ ರೀತಿ ತಮಗೆ ಪೊಲೀಸರಿಗೆ ಅವ್ಯಾಚ್ಯ ಶಬ್ದ ಮಾತಾಡಿದ ತಕ್ಷಣ ಯಾವ ರೀತಿ ಅಲ್ಲಿ ಮಾಡಿದ್ರೆ ಸರ್ಕಲಲ್ಲಿ ಇದೇ ಟಿಪ್ ಮಾಡಿದ್ದ, ಇನ್ನೂ ಬುದ್ಧಿ ಕಲ್ತಂಗೆ ಕಾಣಲ್ಲ ರೇಣುಕಾಚಾರ್ಯ. ತಕ್ಷಣ SP ಅವರು ಪೊಲೀಸ್ನವರು ನಿಮಗೇನಾರ ಧಕ್ಕೆ ಆದರೆ ವರ್ಚಸ್ಗೆ ತಕ್ಷಣ ಅರೆಸ್ಟ್ ಮಾಡಿ ಅವ್ನಿಗೆ ಮಾಡ್ಬೇಕಾಗೈತೆ. ನಿನ್ನೆ ಅದು ಮಾಡದೆ ನಿನ್ನೆ ಇವ್ರಿಗಿಂಥವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟಂಗೆ ಇರುತ್ತೆ. ಕಾರ್ಯಕರ್ತರೆದುರಿಗೆ ಶೋ ಆಫ್ ಮಾಡೋಕ್ಕೆ ಇವತ್ತು ದಾವಣಗೆರೆಯಲ್ಲಿ ನಿನ್ನೆ ಅವ್ರು 4 ದಿನದಿಂದ ಮಾಡ್ತಿದ್ರು, ಯಾರಿಗೂ ಪ್ರಾಬ್ಲಮ್ ಇಲ್ಲ, ಅಲ್ಲಿ ಮಾಡ್ತಿದ್ರು, ಅವ್ರು ಏನು ಮಾಡ್ತಾರೆ. ಆದರೆ ನಿನ್ನೆ ಇದ್ದಕ್ಕಿದ್ದಂತೆ ರೋಡ್ಗೆ ಇಳಿದು ಮಾಡಿದ್ದನ್ನು ಖಂಡಿಸ್ತೇವೆ. ತಕ್ಷಣ ಪೊಲೀಸ್ನವರು ಸೋನಿಯಾ ನಾರಂಗ್ SP ಮೇಡಮ್ ಯಾವ ರೀತಿ ಮಾಡಿದ್ರು ದಾವಣಗೆರೆಗೆ ಬಂಧಿಸಿ ಅವ್ರಿಗೆ ಮಾಡಬೇಕು. ಇಲ್ಲೇ ಮುಂದಿನ ದಿನಗಳಲ್ಲಿ ನಾವು ಕೂಡ ಅದೇ ರೀತಿ ಮಾಡೋ ಪ್ರಯತ್ನಗಳು ಆಗ್ಬೋದು ಬೇರೆ ಹೋರಾಟಗಾರರು. ಆದ್ದರಿಂದ ಕಾನೂನು ಏನಿದೆ ಆ ರೀತಿ ಮಾಡೋ ಪ್ರತಿಕೃತಿ ಸುಧಾರಣಕ್ಕೆ ನಮಗೂ ಬಿಡಲ್ಲ, ಅವ್ರಿಗೂ ಬಿಟ್ಟಾರೆ. ನಿನ್ನೆ ಮಾಡಿದಾರೆ ಅವರು ಆ ರೋಡೆಲ್ಲ ಬಂದ್ ಮಾಡಿ, ರೋಡೆಲ್ಲ ಬ್ಲಾಕ್ ಮಾಡಿ, ಪೊಲೀಸರಿಗಂತೂ ಹೆಂಗೆ ಬೇಕಂಗೆ ಮಾತಾಡಿದಾನೆ. ಇದು ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ. ಕಾನೂನು ಸಂವಿಧಾನ ಎಲ್ಲರಿಗೂ ಒಂದೇ. ಮುಲಾಜಿಲ್ದೆ ಹಂಗೆಲ್ಲ ಸಣ್ಣವು ಅರೆಸ್ಟ್ ಮಾಡಿಬಿಡೋದು ಅಲ್ಲ, ಇಲ್ಲ, ಕೇಸ್ ಮಾಡಬೇಕು, ಬಂಧಿಸ್ಬೇಕು. ಇಲ್ಲ ಮುಂದಿನ ದಿನಗಳಲ್ಲಿ ನಾವು ರೇಣುಕಾಚಾರ್ಯ ವಿರುದ್ಧ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.